ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಗದಗ ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ ಜಿಲ್ಲೆ, ಈ ಒಂದು ಸಂಸ್ಥೆಯಲ್ಲಿ ಅನುದಾನಿತ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಹಾಗೂ ಪದೋನ್ನತಿಯಿಂದ ಖಾಲಿ ಇರುವ 2 ಸಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮಾನ್ಯ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶದ ಅನ್ವಯ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದೇವೆ, ಯಾವ್ಯಾವ ಒಂದು ವಿಷಯದ ಬಗ್ಗೆ ಇದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇನಾಮತಿ ಪ್ರೌಢಶಾಲೆ ಕುರ್ತಕೋಟಿ ಗದಗ ಜಿಲ್ಲೆ. ಇಲ್ಲಿ ಈ ಒಂದು ಶಾಲೆಯಲ್ಲಿ ಏನಪ್ಪ ಅಂದರೆ ಸಹ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನದ ವಿಷಯದ ಸಹ ಶಿಕ್ಷಕರು. ಇದು ಕನ್ನಡ ಮಾಧ್ಯಮ ಶಾಲೆಯಾಗಿದೆ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು BA B.Ed, ಮೀಸಲಾತಿ ಸೂಚ್ಯಂಕ 25ನೇ ಸೂಚ್ಯಂಕ. ಇಲ್ಲಿ ಮೀಸಲಾತಿ ಯಾವ ವರ್ಗಕ್ಕಿದೆ ಅಂದರೆ ಪ್ರವರ್ಗ 2A ಗ್ರಾಮೀಣಕ್ಕೆ ಇದೆ ಮೀಸಲಾತಿ. ಪ್ರವರ್ಗ 2A ಗ್ರಾಮೀಣಕ್ಕಿರುವಂತಹ ಒಂದು ಮೀಸಲಾತಿ ಸಮಾಜ ವಿಜ್ಞಾನ ಶಿಕ್ಷಕರು. ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ 33,450ರಿಂದ 62,600 ರೂಪಾಯಿ ವೇತನ ಶ್ರೇಣಿ ಇದೆ. ಅದೇ ರೀತಿಯಾಗಿ ಇನ್ನೊಂದು ಅವ್ರದ್ದೇ ಸಂಸ್ಥೆಯಲ್ಲಿ ಇನ್ನೊಂದು ಸಹ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದು ಏನಪ್ಪ ಅಂದರೆ ಹುಲಿಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ MA ಇನಾಮತ್ ಪ್ರೌಢಶಾಲೆ ಕುರ್ತಕೋಟಿ ಗದಗ ಜಿಲ್ಲೆ. ಇಲ್ಲಿ ಸಹ ಶಿಕ್ಷಕರು ಕನ್ನಡ ಭಾಷೆ ಸಹ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದು ಕೂಡ ಕನ್ನಡ ಮಾಧ್ಯಮದ ಶಾಲೆ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು BA B.Ed, ಮೀಸಲಾತಿ ಸೂಚ್ಯಂಕ 26ನೇ ಸೂಚ್ಯಂಕದಲ್ಲಿದೆ. ಇದಕ್ಕೆ ಮೀಸಲಾತಿ ಬಿಂದು ಬಂದುಬಿಟ್ಟು ಸಾಮಾನ್ಯ ವರ್ಗದ ಮಾಜಿ ಸೈನಿಕರಿಗೆ ಈ ಒಂದು ಕನ್ನಡ ಪೋಸ್ಟ್ ಮೀಸಲಾತಿ ಇದೆ. ಇದಕ್ಕೆ ವೇತನ ಶ್ರೇಣಿ 33,450ರಿಂದ 62,600 ರೂಪಾಯಿ ಇದೆ. ಇದು ಪ್ರೌಢಶಾಲೆ ಶಿಕ್ಷಕರ ಒಂದು ಅನುದಾನಿತ ಶಾಲೆಯಾಗಿದೆ. ಹಾಗಾಗಿ ಯಾರೆಲ್ಲ ಆಸಕ್ತಿ ಇದೆನೋ, ಯಾರೆಲ್ಲ BA B.Ed ಮಾಡಿ ಸಮಾಜ ಶಿಕ್ಷಕರು ಮತ್ತು ಕನ್ನಡ ಶಿಕ್ಷಕರಿಗೆ ಅರ್ಹತೆಯನ್ನು ಹೊಂದಿದ್ದೀರೋ ಅವರೆಲ್ಲ ಅರ್ಜಿಯನ್ನು ಹಾಕ್ಬೋದು. ಮುಂದೆ ನೋಡೋದಾದರೆ ಇದು ಎಲ್ಲ ಈ ಪೋಸ್ಟ್ ಆದಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದಪ್ಪ ಅಂದರೆ, ಅರ್ಜಿ ಸಲ್ಲಿಸುವವರು ಇಲ್ಲಿ ಯಾರ ಹೆಸರಿಗೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ, ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ್, ಇವರ ಹೆಸರಿನಲ್ಲಿ 1,000 ರೂಪಾಯಿಗಳ ಒಂದು DDಯನ್ನು ತೆಗೆಸ್ಬೇಕು. SBI, ಕೆನರಾ ಕಾರ್ಪೊರೇಷನ್ ಬ್ಯಾಂಕ್ಗಳಲ್ಲಿ DDಯನ್ನು ತೆಗೆಸ್ಬೇಕು 1,000 ರೂಪಾಯಿದು. ಇವು ಕೊಟ್ಟಿರುವಂಥ ಹೆಸರು ಮೇಲೆ ಅಂದರೆ ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಈ ಹೆಸರು ಮೇಲೆ DDಯನ್ನು ತೆಗೆಸಿ ಸ್ವಯಂ ದೃಢೀಕೃತ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಎಲ್ಲ ನಿಮ್ಮ ದಾಖಲೆಗಳ ಮೇಲೆ ನೀವು ಸ್ವತಃ ಸೈನ್ ಮಾಡಿ ಸ್ವಯಂ ದೃಢೀಕೃತ ಅಗತ್ಯ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪ್ರಕಟಣೆಗೊಂಡು 21 ದಿನದೊಳಗೆ, ಈ ನೋಟಿಫಿಕೇಷನ್ ಆಗಿ 21 ದಿನದೊಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಇಲ್ಲಿ ಯಾರಿಗೆ ಸಲ್ಲಿಸಬೇಕಪ್ಪ ಅಂದರೆ, ಅಧ್ಯಕ್ಷರು ಹುಲಿಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಗದಗ KH ಪಾಟೀಲ್ ಕ್ರೀಡಾಂಗಣ ಹತ್ತಿರ ಈ ವಿಳಾಸಕ್ಕೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನೊಂದೇನಪ್ಪ ಅಂದರೆ DDPI ಆಫೀಸ್ ಅಥವಾ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇಲ್ಲಿಗೆ ಒಂದು ಪ್ರತಿಯನ್ನು ಕಳಿಸಲು ತಿಳಿಸಿದೆ. ಅನುಭವಸ್ಥರಿಗೆ ಪ್ರಾಶಸ್ತ್ಯ ನೀಡಲಾಗುವುದು. ಸರ್ವಿಸ್ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅವ್ರಿಗೆ ಮಾತ್ರ ಮೊದಲ ಒಂದು ಆದ್ಯತೆಯನ್ನು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದು. ನೋಡ್ರಿ, ಈ ಒಂದು ನೋಟಿಫಿಕೇಷನ್ ಆಗಿ 21 ದಿನದ ಒಳಗಾಗಿ ಮಾತ್ರ ಹೋಗಬೇಕು. ಅದಾದಮೇಲೆ ಯಾವುದಾದ್ರೂ ಅರ್ಜಿಯನ್ನು ಹೋದರೆ ಅದನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಹಾಗೆ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆಯಾಗಿರುವಂಥ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ, ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಅನುದಾನಿತ ಶಿಕ್ಷಕರ ಒಂದು ನೇಮಕಾತಿ ಬಗ್ಗೆ ತಿಳಿಸಲಾಗುವುದು. ಇದು ಪತ್ರಿಕಾ ಪ್ರಕಟಣೆಯ ದಿನಾಂಕ ಏನಪ್ಪ ಅಂದರೆ 13/5/2025 ಪತ್ರಿಕಾ ಪ್ರಕಟಣೆಯಾಗಿರುವುದು. ಇಲ್ಲಿಗೆ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ತಾಲೂಕು ನವಲಗುಂದ, ಜಿಲ್ಲೆ ಧಾರವಾಡ. ಈ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ತಿರ್ಲಾಪುರ ತಾಲೂಕು ನರಗುಂದ, ಈ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವ ಪತ್ರಿಕಾ ಪ್ರಕಟಣೆಯನ್ನು ನೀಡಿದೆ. ಈ ಶಿಕ್ಷಣ ಸಂಸ್ಥೆಯ ಇಲಾಖೆಯ ಆದೇಶದ ಅನ್ವಯ 1993ರಿಂದ ಪ್ರಾರಂಭವಾಗಿ ಅವಿಚ್ಛಿನ್ನವಾಗಿ ನಡೆಯುತ್ತಾ ಬಂದಿದೆ. ನಮ್ಮ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಕೆಳಗಿನಂತೆ ನೇಮಕಾತಿ ಮಾಡಿಕೊಳ್ಳಲಿದ್ದು, ಪತ್ರಿಕಾ ಪ್ರಕಟಣೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಯ ಹೆಸರು ನೋಡಿದರೆ ಯಾವ್ಯಾವ ಪೋಸ್ಟು ಯಾವ ಥರ ಇದೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಸಹಶಿಕ್ಷಕರಿಗೆ ಇಲ್ಲಿ PUC ಇಂಟರ್ನ್ಶಿಪ್ನೊಂದಿಗೆ TCH ಅಥವಾ DED ಆಗಿರಬೇಕು. ಇದು ಪ್ರಾಥಮಿಕ ವಿಭಾಗಕ್ಕೆ, ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಪ್ರಾಥಮಿಕ ವಿಭಾಗಕ್ಕೆ ಸಹಶಿಕ್ಷಕರು PUC ಇಂಟರ್ನ್ಶಿಪ್ನೊಂದಿಗೆ TCH ಅಥವಾ DED ಆಗಿರಬೇಕು. ವಯೋಮಿತಿ ಇಲಾಖೆ ನಿಯಮಾನುಸಾರವಾಗಿರಬೇಕು. ಮೀಸಲಾತಿ ಇರೋದು ಪರಿಶಿಷ್ಟ ಜಾತಿಯವರಿಗೆ ಒಂದು ಹುದ್ದೆ ಇದೆ. ಪರಿಶಿಷ್ಟ ಜಾತಿ SC ಕೆಟಗರಿಗೆ ಒಂದು ಹುದ್ದೆ ಇದೆ. ನಂತರ ಸಹಶಿಕ್ಷಕರು PUC ಇಂಟರ್ನ್ಶಿಪ್ನೊಂದಿಗೆ TCH DED ಆಗಿರಬೇಕು. ST ಅವರಿಗೆ ಒಂದು ಹುದ್ದೆ ಇದೆ. ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಇದೆ. ನಂತರ ಸಹಶಿಕ್ಷಕರು ಅದೇ ಸೇಮ್ PUC ಇಂಟರ್ನ್ಶಿಪ್ನೊಂದಿಗೆ TCH DED ಆಗಿರಬೇಕು. ಪ್ರವರ್ಗ ಒಂದು ಸಾಮಾನ್ಯ ಕೆಟಗರಿ ಪ್ರವರ್ಗ ಒಂದು ಹುದ್ದೆ ಇದೆ. ಸಹಶಿಕ್ಷಕರು ಇದು ಕೂಡ PUC ಇಂಟರ್ನ್ಶಿಪ್ನೊಂದಿಗೆ TCH ಅಥವಾ DED ಆಗಿರಬೇಕು. ಇಲಾಖೆ ನಿಯಮಾನುಸಾರವಾಗಿ ವಯೋಮಿತಿಯನ್ನು ಹೊಂದಿರಬೇಕು. ಮೀಸಲಾತಿ ಬಂದುಬಿಟ್ಟು GM ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದೆ. ನಂತರ ಸಹ ಶಿಕ್ಷಕರು PUC DED ಆಗಿರಬೇಕು. ಇಲಾಖೆ ನಿಯಮಾನುಸಾರ ಸಾಮಾನ್ಯ, ಇಲ್ಲಿ ಮೀಸಲಾತಿ ಬಂದುಬಿಟ್ಟು ಸಾಮಾನ್ಯ GMನವರಿಗಿದೆ, ಇದು ಒಂದು ಹುದ್ದೆ ಇದೆ. ದೈಹಿಕ ಶಿಕ್ಷಕರು CPED ಆಗಿರಬೇಕು. ವಯೋಮಿತಿ ಬಂದುಬಿಟ್ಟು ಇಲಾಖಾ ನಿಯಮಾನುಸಾರವಾಗಿರಬೇಕು. ಮೀಸಲಾತಿ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗಿದೆ. ಹುದ್ದೆಗಳ ಸಂಖ್ಯೆ ಒಂದಿದೆ. ನಂತರ NTC ಇದು ಟೀಚರ್ LKG UKGಗೆ ನಿಯಮಾನುಸಾರ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿ ನೋಡಿರಿ, ಇಷ್ಟೆಲ್ಲ ಪೋಸ್ಟ್ಗಳು ಇವೇನಪ್ಪ ಅಂದರೆ ಈ ಒಂದು ಪ್ರಾಥಮಿಕ ವಿಭಾಗದಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಅನುದಾನಿತ ಶಾಲೆ ಆಗಿರೋದ್ರಿಂದ ಇವುಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಮೇಲ್ಕಾಣಿಸಿದ ಹುದ್ದೆಗಳಿಗೆ ನೇರ ನೇಮಕ ಕುರಿತು ಆಸಕ್ತಿಯುಳ್ಳ ಅಭ್ಯರ್ಥಿಗಳು 5ನೇ ತಾರೀಕು 6ನೇ ತಿಂಗಳು 2025 ಸಂಸ್ಥೆಯ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಿದೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ 5/6/2025 ಆ ಸಂಸ್ಥೆಯ ಕಾರ್ಯದರ್ಶಿಗಳ ಒಂದು ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ 250 ಮೊತ್ತದ ಬ್ಯಾಂಕ್ ಹುಂಡಿಯನ್ನು DDಯನ್ನು ತೆಗೆಸಬೇಕು. ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 250 DDಯನ್ನು ತೆಗೆಸಬೇಕು. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ DDಯನ್ನು ತೆಗೆಸಬೇಕು. 250 ಸಾಮಾನ್ಯ ಅಭ್ಯರ್ಥಿಗಳು, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 100 ರೂಪಾಯಿ DDಯನ್ನು ತೆಗೆಸಬೇಕು. ನೋಡಿರಿ, ಇಲ್ಲಿ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 100 ಮೊತ್ತದ ಹುಂಡಿಯನ್ನು ಸಂಸ್ಥೆಯ ಅಧ್ಯಕ್ಷರ ಹೆಸರಿನಲ್ಲಿ ಪಡೆದು ಅರ್ಜಿಯ ಜೊತೆಗೆ ಸಲ್ಲಿಸುವುದು. ನಂತರ ಸಂದರ್ಶನದ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಈಗೇನು TCH DED ಮಾಡ್ಕೊಂಡು ಮನೆಯಾಗಿರೋರಿಗೆ ಪ್ರಾಥಮಿಕ ವಿಭಾಗದಲ್ಲಿ ಅವರಿಗೆ ಯಾವುದೇ ರೀತಿಯ ನೇಮಕಾತಿ ಸದ್ಯಕ್ಕೆ ಆಗ್ತಿಲ್ಲ. ಹಾಗಾಗಿ ಯಾರಾದರೂ ಅನುದಾನಿತ ಶಾಲೆಗೆ ನೀವು ಸೇರ್ಕೊಳ್ತೀನಿ ಅನ್ನೋರಿಗೆ ಒಳ್ಳೆ ಅವಕಾಶ ಇದೆ. ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ರಿ.
ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ 2 ಪ್ರತಿಗಳಲ್ಲಿ ಸಲ್ಲಿಸಬೇಕಾಗುತ್ತೆ. ಒಂದು ಅಧ್ಯಕ್ಷರ ಹೆಸರು ಅಂದರೆ ಶಾಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತೊಂದು ಧಾರವಾಡ ಜಿಲ್ಲೆಯ DDPED ಉಪನಿರ್ದೇಶಕರ ಕಚೇರಿ ಧಾರವಾಡ ಜಿಲ್ಲೆ ಇವರಿಗೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಇಲ್ಲಿ ಅರ್ಜಿಯ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 250, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 100 ರೂಪಾಯಿ ಇರುತ್ತೆ. ಇದಾದಮೇಲೆ ನಿಮಗೇನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಮೀಸಲಾತಿ ಅನ್ವಯ ಏನು ಮಾಡ್ತಾರಪ್ಪ ಅಂದರೆ ಅವರು ಸಂದರ್ಶನಕ್ಕೆ ಕರೀತಾರೆ. ಡೆಮೋ ಕ್ಲಾಸ್ ತಗೊಳ್ಬೋದು ಅಥವಾ ಎಕ್ಸಾಮ್ ನಡೆಸ್ಬೋದು ಅಥವಾ ಸುಮ್ಮನೆ ಇಂಟ್ರ್ಯೂ ಮಾಡಿ ಸೆಲೆಕ್ಷನ್ ಮಾಡ್ಕೋಬೋದು. ಅವ್ರು ಹೇಗೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸಂದರ್ಶನದ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಇದಿಷ್ಟೇನಪ್ಪ ಅಂದರೆ ಆ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಶಾಲೆಯಾಗಿರುವುದರಿಂದ ಖಾಲಿ ಇರುವಂಥ ಹುದ್ದೆಗಳ ಒಂದು ಮೀಸಲಾತಿಗೆ ಇಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಯಾರಿಗೆಲ್ಲ ಆಸಕ್ತಿಯನ್ನು ಆದಷ್ಟು ಬೇಗನೆ ಅರ್ಜಿಯನ್ನು ಹಾಕಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ.